ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಏಷ್ಯಾದ ಏಕೈಕ ಮೊಟ್ಟ ಮೊದಲ ಜಾನಪದ ವಿಶ್ವವಿದ್ಯಾಲಯದ ಕರ್ಮಕಾಂಡ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೋಟಗೋಡಿ ಬಳಿಯ ಜಾನಪದ ವಿವಿಯಲ್ಲಿ ಆಗಿರುವಂತಹ ಪ್ರಕರಣ ಇದಾಗಿದೆ. ಇದು ಏಷ್ಯಾದ ಏಕೈಕ ಮೊಟ್ಟ ಮೊದಲ ಜಾನಪದ ವಿವಿಯಲ್ಲಿ ಆಗಿರುವಂತಹ ಕರ್ಮಕಾಂಡ. ಹಾವೇರಿ ಜಿಲ್ಲೆಯಲ್ಲಿರೋ ಶಿಗ್ಗಾವಿ ತಾಲೂಕಿನ ಗೋಟಗೋಳಿ ಬಳಿ ಇರುವ ಜಾನಪದ ವಿವಿ ಇದಾಗಿದ್ದು, ಇಲ್ಲಿ ಒಂದು ಅಕ್ರಮ ನಡೆದಿದೆ. ಇದ್ದ ಮೂವರ ಪೈಕಿ ಕದ್ದವರು ಯಾರು ಎಂಬಂತಾಗಿದೆ ಈ ಅಧಿಕಾರಿಗಳ ಕಚ್ಚಾಟ. ಇದೀಗ ಜಾನಪದ ವಿವಿಯ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿದೆ ಆ ಒಂದು ಆಡಿಯೋ. ಸಹಾಯಕ ಕುಲಸಚಿವ ಶಹಬ್ಜಾನ್ ಮುದಕವಿ ಅನ್ನೋರು ಒಂದು ಆಡಿಯೋ ವೈರಲ್ ಆಗಿದೆ. ದುಡ್ಡು ಕೂಡಿಸಿ ಲಂಚ ಕೊಟ್ಟು ನಿಮ್ಮನ್ನ ಕುಲಸಚಿವರನ್ನಾಗಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಆಡಿಯೋದಲ್ಲಿ. ಇದೀಗ ನನ್ನ ಮಾತನ್ನ ಕೇಳ್ತಿಲ್ಲ ನೀವು ಅಂತ ಮುದಕವಿ ಆ ಆಡಿಯೋದಲ್ಲಿ ಹೇಳಿದ್ದಾರೆ. ಸಿಂಡಿಕೇಟ್ ಸದಸ್ಯರಿಂದ PhD ಸೇಲ್ ಆಗ್ತಿದೆ ಅಂತ ಆಡಿಯೋದಲ್ಲಿ ಹೇಳಿದ್ದಾರೆ. PhD ನೀಡಲು ಕುಲಪತಿಗಳಿಗೆ ಕೋಟಿ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆಡಿಯೋದಲ್ಲಿ. ಕುಲಪತಿ ಪ್ರೊಫೆಸರ್ TM ಭಾಸ್ಕರ್ ಅವರ ಸಮ್ಮುಖದಲ್ಲಿ ಬೆದರಿಕೆ ಹಾಕಿದ್ದಾರೆ. ಮೌಲ್ಯಮಾಪನ ಕುಲಸಚಿವ ಶಿವಶಂಕರ್ಗೆ ನಿಂದಿಸಿದ್ದಾರೆ. ಶಹಜಾನ್ ಮುದಕವಿ ಅನ್ನೋರು ನಿಯಮದ ಪ್ರಕಾರ ಮುದಕವಿಗೆ PhD ಕೊಡೋಕೆ ಸಾಧ್ಯವಿಲ್ಲ ಅಂದಿದ್ದಕ್ಕೆ ಈ ಒಂದು ಆಕ್ರೋಶ ಭುಗಿಲೆದಿದೆ. ಮಾಧ್ಯಮಗಳ ಮುಂದೆ ಬಯಲಾಗಿದೆ ವಿವಿ ಅಧಿಕಾರಿಗಳ ಕಳ್ಳಾಟದ ಭ್ರಷ್ಟಾಚಾರ. ಮಾಧ್ಯಮಗಳ ಪ್ರಶ್ನೆಗೆ ಗೊಂದಲದ ಹೇಳಿಕೆಯನ್ನೇ ನೀಡಿ ತಪ್ಪನ್ನ ಎಸಗಿದ್ದಾರೆ ಅಧಿಕಾರಿಗಳು. ಮುದಕವಿ ಹಣಕಾಸು ಅಧಿಕಾರಿ ವಸಂತ್ ಕುಮಾರ್ ಮುಂದಿಟ್ಕೊಂಡು ಲಕ್ಷ ಲಕ್ಷ ಹಣವನ್ನ ಸ್ವಾಹ ಮಾಡಿದ್ದಾರೆ. ವಿವಿ ಕುಲಪತಿ ಭಾಸ್ಕರ್ ವಿರುದ್ಧ ಲಕ್ಷ ಲಕ್ಷ ಹಣ ಗುಳುಂ ಮಾಡಿರೋ ಒಂದು ಆರೋಪ ಕೂಡ ಕೇಳಿಬಂದಿದೆ. ಜವಾಬ್ದಾರಿ ಬಿಟ್ಟು ವಿವಿ ನಿಯಮಗಳನ್ನ ಗಾಳಿಗೆ ತೂರಿ ಈ ಒಂದು ಹಿರಿಯ ಅಧಿಕಾರಿಗಳು ಈ ರೀತಿಯ ಕಳ್ಳಾಟವನ್ನ ಆಡ್ತಿದ್ದಾರೆ. ಒಂದು ಜಾನಪದ ವಿವಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. PhD ಕೊಡೋದಕ್ಕೆ ಕೋಟಿ ಕೋಟಿ ಹಣವನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಆಡಿಯೋ ಇದೀಗ ವೈರಲ್ ಆಗಿದೆ. ಅನುದಾನ 19 ಲಕ್ಷ 2 ತಿಂಗಳ ಹಿಂದೆ ಬಂದೈತೆ. ಅನುದಾನದ ಕಾಪಿದ ಡೇಟ್ ತೆಗಿರಿ. ಈಗಾದ್ರೂ ಸತ್ಯ ಹೇಳ್ರಿ ಸರ್. ಇಲ್ಲ ಅಂತ ಹೇಳ್ತಂದ್ರೆ ಯೂನಿವರ್ಸಿಟಿ ಹಾಳಾಗಿ ಹೋಗ್ತೈತೆ ಸರ್. ಹಾಳಾಗಿ ಹೋಗ್ತೈತೆ ಸರ್. ಆಕ್ಷನ್ ಕ್ರಿಮಿನಲ್ ಹೀರೋ ಹಾಕೊಂಡು ನಿಮಗೆ ಗೊತ್ತಿಲ್ಲ. ನಿಮಗೊಂದು ಇದಕ್ಕೆ ನಾ ಕೊಟ್ಟು ಎಲ್ಲರಿಗೂ ನಿಮ್ಗೆ ಕೊಡ್ತೀನಿ. ಒಂದು ಸ್ವಲ್ಪ ಅವನು ಗುಂಡಾಗರ್ದಿ ಶಾಂಪಲ್ನ ಸರ್ ಹೇಳ್ರಿ. ನೀವು ಸತ್ಯ ಹೇಳ್ರಿ. ಯಾಕಂದ್ರೆ ನೀವು ನೋಡ್ರಿ ಸರ್, ನಾಳೆ ನಾಡ್ದು ಹೋಗ್ತೀರಿ, ಒಂದು ರಾಂಗ್ ಮೆಸೇಜ್ ಕೊಟ್ಟು ಹೋಗಬೇಡ್ರಿ. ನೀವು ಏನೇನು ಈ ವಿಶ್ವವಿದ್ಯಾಲಯದ ಅವನತಿಗೆ ಕಾರಣ ಯಾರು, ಯಾಕೆ ಆಡಳಿತಾತ್ಮಕ ವೈಫಲ್ಯ ಆಗಕತ್ತೈತಿ, ಮತ್ತು ಅಕಾಡೆಮಿಕ್ ಇಯರ್ಸ್ ಹೋದ ತಿಂಗಳು 8ನೇ ತಾರೀಕು ಸ್ಟಾರ್ಟ್ ಆಗಬೇಕಾಗಿತ್ತು, ಇಲ್ಲಿವರೆಗೆ ಅಕಾಡೆಮಿಕ್ ಇಯರ್ಸ್, ಇದೆಲ್ಲ ಜವಾಬ್ದಾರಿ ಯಾರು ಸರ್? ಆಡಳಿತ ನಾ ಜವಾಬ್ದಾರಿ ಆಗೋದಿಲ್ಲ ಸರ್. ನನಗೆ 2 ನಿಮಿಷ ಟೈಮ್ ಕೊಟ್ಟು ನೀವು ಡಿಸ್ಕಸ್ ಮಾಡಿ 1 ತಾಸು ಗಟ್ಟಲೆ ನಾನು ಬಾಗಿಲ ಕುಂದಿರಿಸಿ ಹೊರಗೆ ತೊಕ್ಕಿರಿ ಇಬ್ರು. ಇಲ್ಲ ಏನಿಲ್ಲ ಸರ್, ಏನಿಲ್ಲ ಗೌಡ್ರ, ನಾನು ಬೇಕಾದಾಗ್ಲಿ ಸರ್. ನಾಳೆಗೆ ಇವಾಗ ಕ್ಯಾನ್ಸಲ್ ಮಾಡಿಸ್ಬೇಕು, ನಾಡ್ದು ಆಗ್ಬೇಕಲ್ಲ. ಇಲ್ಲ ಅಂದ್ರೆ ನಮ್ದು ಆಗ್ಬೇಕು ನಾಳೆ. ಇಲ್ಲ ಅಂದ್ರೆ ಅವ್ರು ಇರೋದಿಲ್ರಿ. ಅವ್ರು ಹೆಣ್ಣೆ ಪತ್ತೆ ಮಗ ಅವ್ನು ಹೇಳ್ತೀನಿ. ನಾವು ಮಂದಿದೆ ಅವನೇನು ಕೇಳಿದ್ರೆ ಮಾಡ್ಯಾನ. ನನ್ನ ಸಿಂಡಿಕೇಟರ್ ಕೇಳಿ ಮಾಡ್ಯಾನ. ಸಿಂಡಿಕೇಟರ್ ನಮ್ಮ ಕಡೆ ರೊಕ್ಕ ಕೇಳಕ್ ಕುಂತಾರ ಅಪಾಯಿಂಟ್ಮೆಂಟ್ಗೆ. ಸಿಂಡಿಕೇಟರ್ ಕೊಟ್ಟಾರ ಸರ್ಕಾರ. ಮತ್ತೆ ಸಿಂಡಿಕೇಟರ್ ಮಾಡ್ತಾರ. ಅದಕ್ಕೆ ಕುಂಬತ್ತಿನ ರಿಜಿಸ್ಟರ್. ನಾನು ನಾಳೆ ಪ್ರೆಸ್ ಮೀಟ್ ನಾ ಬಿಡುದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾಳೆ ಜೈಲಿಗೆ ಹೋದ. ನಾನು ಜೈಲಿಗೆ ಹೋಗೇ ಬರ್ತೀನಿ. ಇಲ್ಲ ಸರ್, ನೀವು ನನಗೆ ಕಿಮ್ಮತ್ ಕೊಡ್ಲಿಲ್ಲ ಸರ್. ನೀವು ಕಿಮ್ಮತ್ ಕೊಟ್ರಿ ಸರ್. ಇಲ್ಲ ಸರ್, ನೀವು ನನ್ನ ಮುದುಕವಿ ಸರ ಅಂತ ನನಗೆ ಮಾತಾಡ್ಬರ್ಬೇಕಾಗಿತ್ತು. ತಳಬರ್ತೀರಿ ನಾವು ಕರಿಮಠ. ನೀವು ನಾ ಕರಿಮಠ ತಳಬಟ್ರಿ ನಿಮ್ಮನ್ನು VC ಮಾಡಿಸೇನೆ. ನಿಮ್ಗೆ ಅಪಾಯಿಂಟ್ಮೆಂಟ್ ಕೋಟಿಗಟ್ಟಲೆ ರೊಕ್ಕ ಮಾಡಿಕೊಟ್ಟೇನೆ. ಅಂತ ಒಂದು ನೀವು ನೆಗ್ಲೆಕ್ಟ್ ಬೇಡ. ನಾನು ಅರೆಸ್ಟ್ ಮಾಡಿಸ್ತೀನಿ ಸರ್. ಬೆಳಗ್ಗೆ ನಾ ಕೀಲೆ ಹಾಕಮ್ಮ, ಕೀಲೆ ಹಾಕಿ ಕಾಸು ಹೊಂದು ಕುಂದಿರ್ತೇನೆ. ನಾನು ಅರೆಸ್ಟ್ ಆಗಲಿ, ಪೇಪರ್ ತುಂಬ, ಪ್ರೆಸ್ ತುಂಬ, ನಾಳೆ ಬೆಳಗ್ಗೆ ಎಲ್ಲಿ ಕೇಳ್ಬೇಕು ಸರ್? ನಿಮ್ಮ ಮಾತು ಕೇಳಿದ್ದೆ. ಅವಾಗ ಕೇಳಿದ್ದೆ
ನೀವು ನೋಡಿ ಸರ್ ಆ ಸ್ಟ್ರಾಟಜಿ ಮಾಡ್ದಂಗೆ ನಂಗೆ ಮಾಡಕ್ ಹೋಗ್ಬೇಡ್ರಿ, ನನಗೆ ಮಾಡಕ್ ಹೋಗ್ಬೇಡ್ರಿ. ನೀವು ನೋಡಿಲ್ಲ ನನ್ನ ಹೊರಗೆ ನಿಂದ್ರ ಅಂತ ಹೇಳಿರಿ, ಗೌಡ್ರು ನನ್ಕೊಂಡು ಮಾತಾಡಕತ್ತಾರ. ಸರ್ 5 ಲಕ್ಷ ಎಲ್ಲಿಂದ ತರ್ಲಿ PhD ಮಾಡಕ? 5 ಲಕ್ಷ ಎಲ್ಲಿಂದ ತರ್ಲಿ? ನಾಳೆಗೆ ಬಂದು ಸರ್, ನಾಳೆ ವೈವ ಆಗೋಂಗಿಲ್ಲ, ಆಡಳಿತದ ಅನುಮತಿ ತಗೊಂಡಿಲ್ಲ, ಆಡಳಿತ ಅನುಮತಿ ಬೇಕು. ಈ ಆಡಳಿತ ಭವನದಲ್ಲಿ ವೈವ ಆಗ್ಬೇಕಾದ್ರೆ ಆಡಳಿತಕ್ಕೆ ಫೈಲ್ ಬರಲಾರ್ದ ಆಡಳಿತದ ವೈವ ಆಗ್ತದ. ನಾನು ನಾಳೆ ಮುಂಜಾನೆ ತಿಳಿ ಹಾಕ್ತೇನೆ. ಪೊಲೀಸರು ಕರೆಸ್ರಿ ಸರ್, ಪೊಲೀಸರು ಕರೆಸ್ರಿ, ನನ್ಗೆ ಏನ್ ಬೇಕಾದ್ ಮಾಡ್ರಿ. ಇಷ್ಟೆಲ್ಲ ಮಾತಾಡಿ ಯಾವ ಹೆಂಗ ಸುರುಗಟ್ಟೆ ಓಡೋಕನಲ್ರಿ ಅವ. ರಾತ್ರಿ ಹೋಗಿ ಪುಟ್ಟ ಈಗ ಮೋಡಿಗೆ ಮಾತಾಡ್ತಾನವ. ಎಷ್ಟು ತಡ್ಕೋಬೇಕು ಸರ್ ನಾವು? ಎಷ್ಟು ಮರ್ಯಾದೆ ಕಳ್ಕೋಬೇಕ? ಎಷ್ಟು ಮರ್ಯಾದೆ ಆಗೈತೆ ನಂದ? ಮಾರ್ಕ್ಸ್ ಕಾರ್ಡ್ ಡೂಪ್ಲಿಕೇಟ್ ಅಂತಾರ ಅವ್ರು ನನಗೆ ಹುಟ್ಟಾರ. ಮತ್ತು ನೀವು ದಯವಿಟ್ಟು ನಾನು ಕೆಲವಕ್ಕೆ ಮಾಡಲೇಬೇಕು ಅಂತ ನಾನು ಇದನ್ನು ಜೋರು ಧ್ವನಿಯಲ್ಲಿ ಈ ಆಡಿಯೋದಲ್ಲಿ ಬಂದಂಥ ವಿಷಯನ ಮಾತಾಡಿ ಮಾನ್ಯ ಕುಲಪತಿಗಳ ಕಡೆ ವಿನಂತಿ ಮಾಡಿದೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟು ಕೊಟ್ರು. ಯಾರು ಸರ್ ಅವರು? ನೀವು ಹೇಳ್ತಿರಲ್ಲ 5 ಲಕ್ಷ ರೂಪಾಯಿ ಅಲ್ಲ, ಇಷ್ಟು ರೊಕ್ಕ ಅಂತ ಹೇಳಿಲ್ಲ ಅವ್ರು. ಅದು ನಾ ಹೇಳಿದ್ರೆ ತಾವು ನೀವು ಗಮನಿಸಬಹುದು ಅದನ್ನ. ಸೆಕೆಂಡ್ ಇದರಲ್ಲಿ ಕುಲಪತಿಗಳಿಗೆ 1 ಕೋಟಿ ರೂಪಾಯಿ ನಾನು ಅಪಾರ್ಟ್ಮೆಂಟ್ ಅಲ್ಲಿ ಕೊಡಿಸಿದ್ದೀನಿ ಅಂತ ಹೇಳ್ತೀರಿ ನೀವು? ಇಲ್ಲ, ಯಾರಲ್ಲೂ ಹೇಳಿಲ್ಲ. ಆಡಿಯೋ ಸರ್ ಆಯ್ತು, ಆಡಿಯೋ ಏನ್ ತಿದ್ಯಾರೋ ಏನ್ ಮಾಡ್ರ ಅದ್ರ ಮೇಲೆ ಬೇಕಾದ್ರೆ ಒಂದು ಎನ್ಕ್ವೈರಿ ಆಗಲಿ, ಅದೇನ್ ಸಮಸ್ಯೆ ಇಲ್ಲ. ಯಾಕಂದ್ರೆ ಸಂದರ್ಭದಲ್ಲಿ ಕೆಲವರು ನಮ್ಮ ಯೂನಿವರ್ಸಿಟಿಯಲ್ಲಿ ಹೆಂಗ್ ಮಾಡ್ತಾರಂದ್ರೆ, ಈಗ ನಾನು ನಿಮ್ ಜೊತೆ ಮಾತಾಡಕತ್ತೀನಿ, ಕೆಲವು ಸಂದರ್ಭದಲ್ಲಿ ನಾವು ಮಾತಾಡಿ ಹೊತ್ತವನ್ನ ವಿಡಿಯೋ ಮಾಡ್ಕೊಂಡು ಅದನ್ನ ಪ್ರೊಪಗೇಂಡ ಮಾಡಿ ನನ್ನ ಬದುಕನ್ನು ಹಾಳು ಮಾಡುವ ಕೆಲವು ದುಷ್ಕರ್ಮಿಗಳು ಮಾಡಿದ ಕೆಲಸ ಇದು. ಇದೊಂದು ಷಡ್ಯಂತ್ರ. ಯಾರು ನಿಮ್ಗೆ ಆಡಿಯೋ ಯಾರು ಕೊಟ್ರ ಅವರೇ. ಆಮೇಲೆ ಇನ್ನೂ ಒಂದು ವಿಷಯ ತಮ್ಮ ಗಮನಕ್ಕೆ ಮಾಧ್ಯಮ ಸ್ನೇಹಿತರೆ, ಒಂದ್ ಕಡೆ ಆಡಿಯೋ ವಿವಾದ, ಇನ್ನೊಂದ್ ಕಡೆ ವೇತನ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ. ಜಾನಪದ ವಿವಿಯ ಸಿಬ್ಬಂದಿಗೆ ವೇತನ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿದ್ರು ಕೂಡ ಕೊಡ್ತಿಲ್ಲ. ವೇತನಕ್ಕಾಗಿ ಸಹಾಯಕ ಪ್ರಾಧ್ಯಾಪಕರು, ಸ್ವಚ್ಛತಾ ಸಿಬ್ಬಂದಿಗಳು ಧರಣಿ ಮಾಡ್ತಿದ್ದಾರೆ. ವೇತನಕ್ಕಾಗಿ ಕುಳಿತ ಸಿಬ್ಬಂದಿ ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ. ಮಾತೆತ್ತಿದ್ರೆ ಈ ಅಧಿಕಾರಿಗಳು ಬುರುಡೆ ಬಿಡ್ತಾ ಇದ್ದಾರೆ. ಮಾಧ್ಯಮದ ಮುಂದೆ ಲಾಕ್ ಆಗಿದ್ದಾರೆ. ಒಂದ್ ಕಡೆ ಹಗರಣ ಆಗಿದೆ, ಕಳ್ಳಾಟ ನಡೆಸಿದ್ದಾರೆ ವಿವಿ ಇರುವಂತಹ ಅಧಿಕಾರಿಗಳು ಅನ್ನೋ ಒಂದು ಆಡಿಯೋ ವೈರಲ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳಿಗೆ, ಪ್ರಾಧ್ಯಾಪಕರಿಗೆ ವೇತನ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಧರಣಿ ಕೂತಿದ್ದಾರೆ ಸಿಬ್ಬಂದಿಗಳು. ಈ ವಿಚಾರವಾಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅಲ್ರಿ ಸರ್, ನಿಮ್ಮ ಮೇಲೆ ಈಗ ಮುಚ್ಚಿಟ್ಟವ್ರು ಯಾರು? ಎಷ್ಟು ಬಂದ ಅನುದಾನ? ಅನುದಾನ 19 ಲಕ್ಷ 2 ತಿಂಗಳ ಹಿಂದೆ ಬಂದೈತಿ. ನಿಮ್ಮ ಇಲ್ಲಿ ಮೊನ್ನೆ ಬಂದಿದೆ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಅನುದಾನದ ಅವರ ಆದೇಶದ ಪ್ರತಿಯನ್ನ ಅವರ ಮುಖಂಡರಿಗೆ ನಾನು ಕೊಟ್ಟಿದ್ದೇನೆ. ಅದು ಕುಲಸಚಿವರ ಸಹಿ ಮಾಡಿ ಕೊಡೋ ಜವಾಬ್ದಾರಿ. 4 ವರ್ಷದಿಂದ ಯಾಕೆ ಈ ರೀತಿ ಡಿಲೇ ಮಾಡಿತ್ತು? ಯಾಕೆ? ತಾಂತ್ರಿಕ ಕಾರಣಗಳಿಂದ. ತಾಂತ್ರಿಕ ಕಾರಣಗಳಿಂದ ಏನ್ ಮಾತಾಡ್ತಿದ್ರು ನೀವು? ಅದು ಈಗಾಗಲೇ ನಾನು ಗಮನಿಸಿರುವಂತೆ ಅವರ ಆದೇಶಗಳು ನಾವು ಹಣಕಾಸಿನ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಕೊಡ್ತಾನೆ ಬರ್ತೇವೆ. ಇಂಡಿವಿಜುವಲ್ ಕೊಡಬೇಕು ಅಥವಾ ಇಲ್ಲವೋ ಎನ್ನುವ ಹಿನ್ನೆಲೆಯಲ್ಲಿ ಚರ್ಚೆ ಇರುವುದರಿಂದ ಅದು ಕೊಟ್ಟಿಲ್ಲ. ಎಲ್ಲ ಒಂದ್ ಕಡೆ ಜಾಣತನದಿಂದ ಜಾರ್ಕೊಳ್ತಾ ಇದ್ದೀರಿ ಅನಿಸ್ತಿಲ್ವಾ ನಿಮ್ಗೆ? ತಾಂತ್ರಿಕ ದೋಷ ಅಂದ್ರೆ ಸರ್ ಇದು ತಪ್ಪಲ್ವಾ ಸರ್ ನೀವು ಹೇಳೋದು? ಜಾಣತನ ಇದು ಉಡಾಫೆ ಉತ್ತರ ಆಗುತ್ತೆ ಸರ್, ಬೇಜವಾಬ್ದಾರಿ ತರ ಉತ್ತರ ಆಗುತ್ತೆ. ಟ್ರೆಜರಿಗೆ ಯಾವಾಗ ಕಳಿಸಿದ್ರಿ ಸರ್ ನಿಮಗೆ? ಈಗ JD ಆಫೀಸಿಗೆ ಕಳಿಸ್ತೀವಿ. JD ಆಫೀಸಿಂದ ಆಫೀಸ್ಗೆ ಯಾವಾಗ ಕಳಿಸಿದ್ರಿ? ಟ್ರೆಜರಿಗೆ ಯಾವಾಗ ಹೋಗಿದೆ? JD ಆಫೀಸ್ಗೆ ಈಗ 1-2 ಡೇಸ್ ಆಗಿದೆ ಹೋಗಿ ಸರ್. ಮತ್ತೆ 15 ದಿನದಿಂದ ಆದೇಶ ಕಾಪಿ ಬಂದ್ರು ನಮ್ಮ ಇದರಿಂದ ಹೈಯರ್ ಎಜುಕೇಶನ್ ಇಂದ. ಅಲ್ಲ ಸರ್, ನೀವು ಹೇಳಿದ ಪ್ರಕಾರ 15 ದಿನ ನಡ್ಕೊಳ್ರಿ. 15 ದಿನದಿಂದ ಆದೇಶ ಕಾಪಿ ಬಂದ್ರೆ 2 ಡೇಸ್. ಇಷ್ಟೊಂದು ಕ್ರಿಟಿಕಲ್ ಇದರಲ್ಲಿ ಬರುತ್ತಾರೆ ನಿಮ್ಮ ಸಿಬ್ಬಂದಿಗಳು, ಅವರಿಗೆ ಬೇಗ ಸ್ವಲ್ಪ ಹಣ ಕೊಡ್ಬೇಕಂತ ಅನಿಸಲ್ಲ ಸರ್? ಆಯ್ತು, ಓಕೆ.